ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ರೋಡೋಮೈನ್ ಬಿ, ಅದು ಗೋಬಿ ಮಂಚೂರಿಯನ್ ಜಾಸ್ತಿ ಯೂಸ್ ಮಾಡ್ತಾರಲ್ಲ. ಇದು ನಾವು ನಾಟ್ ಓನ್ಲಿ ಗೋಬಿ ಮಂಚೂರಿಯನ್, ಚಿಲ್ಲಿ ಮಂಚೂರಿಯನ್, ಚಿಕನ್ ಮಂಚೂರಿಯನ್, ಪ್ರತಿಯೊಂದು ಯಾವುದೇ ಫಾಸ್ಟ್ ಫುಡ್ ನೀವು ತಗೊಂಡಾಗ ಯಾವುದು ರೆಡ್ ಕಲರ್ ಅಥವಾ ಯೆಲ್ಲೋಯಿಶ್ ರೆಡ್ ಕಲರ್ ಇರುತ್ತೆ, ಡೆಫಿನೆಟ್ಲಿ ಇದು ಹೈ ಕಾನ್ಸಂಟ್ರೇಷನ್ ಇರುತ್ತೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟು ಆ್ಯಕ್ಚುಲಿ ರೋಡೋಮೈನ್ ಬಿ ಇದನ್ನ ಆ್ಯಕ್ಚುಲಿ ರಿಸರ್ಚಲ್ಲಿ ನಾವು ಯೂಸ್ ಮಾಡೋದು ಏನಕ್ಕೆ ಅಂತಂದರೆ, ಇಟ್ಸ್ ಎ ಟ್ರ್ಯಾಕಿಂಗ್ ಡೈ. ಇದು ಫ್ಲೂರೆಸೆಂಟ್ ಮಾಲಿಕ್ಯೂಲು. ಇದ್ರ ಮೇಲೆ ಲೈಟ್ ಬಿದ್ದಾಗ ಸಟನ್ ವೇವ್ ಲೆಂತ್ ಅಂದರೆ 488 ನ್ಯಾನೋಮೀಟರ್ ಲೈಟ್ ಬಿದ್ದಾಗ ಇದು ಎಕ್ಸೈಟ್ ಆಗಿ ಫ್ಲೂರೆಸೆಂಟ್ ಮಾಲಿಕ್ಯೂಲ್. ಆ್ಯಕ್ಚುಲಿ ಇದು ರಿಸರ್ಚ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದು. ಬಟ್ ಅನ್ಫಾರ್ಚುನೇಟ್ಲಿ ಏನು ಮಾಡ್ತಾರೆ, ಇದು ಲೋ ಡೋಸಲ್ಲಿ ತುಂಬ ವೈಬ್ರೆಂಟ್ ಕಲರ್ ಕೊಡುತ್ತೆ ಅಂತ ಕಾರಣಕ್ಕೋಸ್ಕರ ಇದನ್ನ ತುಂಬ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ರೋಡೋಮೈನ್ ಬಿನ ತುಂಬ ಈಗ ಅಬ್ಸರ್ವ್ ಮಾಡಿರೋದು ಏನಂತಂದರೆ, ಚಿಲ್ಲಿ ಪೌಡರ್ಸ್ ರೆಡ್ ಕಲರ್ ಬೇಕು ಅಂದ್ಬಿಟ್ಟು ತುಂಬ ಚಿಲ್ಲಿ ಪೌಡರ್ಸ್ಗೆ ಹೈ ಕಾನ್ಸಂಟ್ರೇಷನಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನೀವು ಯಾವಾಗಲೂ ಚಿಲ್ಲಿ ಪೌಡರ್ಸ್ ಯೂಸ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಬಿ ವೆರಿ ವಿಜಿಲೆಂಟ್. ಯಾಕಂದರೆ ಹೊರಗಡೆಯಿಂದ ತಂದಿರೋ ಪ್ಯಾಕ್ಡ್ ಚಿಲ್ಲಿ ಪೌಡರು ನಿಮಗೆ ಗೊತ್ತಿರಲ್ಲ ಎಷ್ಟು ಪರ್ಸೆಂಟೇಜ್ ಆಫ್ ಇದ್ರದ್ದು ಕಲರ್ ಇರುತ್ತೆ ಅಂತ ಅಂದ್ಬಿಟ್ಟು. ಹಾಗಾಗಿ ಪರ್ಟಿಕ್ಯುಲರ್ಲಿ ರೆಡ್ ಕಲರ್ ಫುಡ್ ಸ್ಟಫ್ ಅಂದರೆ ಈ ಚಿಲ್ಲಿ ಪೌಡರ್ ಅಂಥದ್ದು, ರೆಡ್ ಕಲರ್ ಮಿಕ್ಸ್ಚರ್ ಇರೋಂಥ ಯಾವುದೇ ಪೌಡ್ರ್ಗಳನ್ನ ತಂದಾಗ ಭಯಂಕರ ಕೇರ್ಫುಲ್ ಆಗಿರಬೇಕು. ಇದ್ರ ಜೊತೆಗೆ ನೆಕ್ಸ್ಟ್ ಈ ರೋಡೋಮೈನ್ ಬಿ ಏನು ಪ್ರೂವ್ ಮಾಡಿದೆ ಅಂತ ಅಂದರೆ, ರಿಪ್ರೊಡಕ್ಟಿವ್ ಆಕ್ಟಿವಿಟಿನ ಕಡಿಮೆ ಮಾಡುತ್ತೆ ಅಂತ ತುಂಬ ರಿಸರ್ಚ್ ಪ್ರೂವ್ ಮಾಡಿದೆ. ಅಂದರೆ ಜನಗಳಲ್ಲಿ ಪರ್ಟಿಕ್ಯುಲರ್ಲಿ ಮೇಲ್ ಆ್ಯಂಡ್ ಫೀಮೇಲಲ್ಲಿ ರಿಪ್ರೊಡಕ್ಟಿವ್ ಎಫಿಕಸಿ ಕಡಿಮೆ ಆಗ್ತಾ ಇದೆ ಅಂತ ರಿಸರ್ಚ್ ಪ್ರೂವ್ ಮಾಡಿದೆ. ಇದು ಫರ್ಟಿಲೈಸೇಷನ್ ಪರ್ಟಿಕ್ಯುಲರ್ಲಿ ಫೀಮೇಲ್ಸಲ್ಲಿ, ಅಂದರೆ ಅಫ್ಕೋರ್ಸ್ ಸ್ಪರ್ಮ್ ಮತ್ತು ಎಗ್ ಫ್ಯೂಷನ್ ಆದಾಗ ಫರ್ಟಿಲೈಸೇಷನ್ ಆಗುತ್ತೆ. ಸೊ ಫರ್ಟಿಲೈಸೇಷನ್ ಆಗೋ ಅಂಥದ್ದನ್ನ ಕಡಿಮೆ ಆಗ್ತಾ ಇದೆ. ಸೊ ಪ್ರೆಗ್ನೆನ್ಸಿನ ಕಡಿಮೆ ಮಾಡ್ತಾ ಹೋಗ್ತಾ ಇದೆ. ಇದ್ರ ಜೊತೆಗೆ ಬರ್ತ್ ಡಿಫೆಕ್ಟ್ನು ಸಹ ಇಂಡ್ಯೂಸ್ ಮಾಡ್ತಿದೆ ಹೈ ಡೋಸಲ್ಲಿ ಕಂಟಿನ್ಯೂಸ್ ಯೂಸೇಜ್ ಆದರೆ. ಯಾವಾಗ ಪ್ರೆಗ್ನೆಂಟ್ ಇರ್ತಾರೆ ಆಗ ಆ ಪ್ರೆಗ್ನೆನ್ಸಿ ಟೈಮಲ್ಲಿ ಕಂಟಿನ್ಯೂಸ್ ಏನಾದರೂ ಈ ಥರ ಫುಡ್ ಸ್ಟಫ್ನ ಕನ್ಸಂಪ್ಷನ್ ಇದ್ದರೆ ಅವ್ರಿಗೆ ಹುಟ್ಟೋ ಮಕ್ಕಳಿಗೆ ಫಸ್ಟ್ ಬರ್ತ್ ಡಿಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ADHD ಅಂತೂ 100% ಗ್ಯಾರಂಟಿ. ADHD ಅಂತ ಆಗಲೇ ಹೇಳಿದಾಗೆ ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂತ ಹೇಳ್ತಾರೆ. ಸೊ ADHD ಪ್ರಾಬಬ್ಲಿ 100% ಮಕ್ಕಳಿಗೆ ಈ ಥರ ಫುಡ್ ಹ್ಯಾಬಿಟ್ಸ್ ಇದ್ದರೆ ಬರುತ್ತೆ. ಸೊ ಇದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಬೌಟ್ ರೋಡೋಮೈನ್ ಬಿ. ಸೊ ಇದೇ ರೀತಿ ತುಂಬ ಕೆಮಿಕಲ್ಸ್ನ ಫುಡ್ ಪ್ರಿಸರ್ವೇಟಿವ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಚಪಾತಿ, ಪರೋಟ ಅಥವಾ ಯಾವ್ದಾರ ಸ್ವೀಟ್ಸ್ಗಳನ್ನ ಫ್ರೆಶ್ಲಿ ಮೇಡ್ ಸ್ವೀಟ್ಸ್ಗಳನ್ನ ತಂದು ಪ್ಯಾಕ್ಡ್ ಆಗಿದ್ರೆ ಅದನ್ನ ತುಂಬ ದಿವಸ ಅಂದರೆ ಒಂದು ವಾರದ ತನಕ ನೀವು ಪ್ರಿಸರ್ವ್ ಮಾಡಿ ತಿನ್ಬೋದು ಅಂತ ಹೇಳ್ತಾರೆ. ಆ್ಯಕ್ಚುಲಿ ಏನಾಗುತ್ತೆ ಅಂದರೆ, ನಾವು ಅದರಲ್ಲಿ ಕೆಮಿಕಲ್ಸ್ ಆ್ಯಡ್ ಮಾಡಲಿಲ್ಲ ಅಂದರೆ ಬ್ಯಾಕ್ಟೀರಿಯಲ್ ಕಂಟಾಮಿನೇಷನ್ ಆಗಿ 2 ಡೇಸಲ್ಲಿ ಹಾಳಾಗ್ಬಿಡುತ್ತೆ. ಯಾಕಂದರೆ ಇದು ವೆರಿ ನ್ಯೂಟ್ರಿಷಿಯಸ್ ಫುಡ್ಸ್. ನ್ಯೂಟ್ರಿಷನ್ ಎಲ್ಲಿರುತ್ತೆ ಅಲ್ಲಿ ಬ್ಯಾಕ್ಟೀರಿಯಲ್ ಗ್ರೋತು ತುಂಬ ಫಾಸ್ಟ್ ಆಗಿರುತ್ತೆ. ಪರ್ಟಿಕ್ಯುಲರ್ಲಿ ನಮ್ಗಳಂಥ ಟ್ರಾಪಿಕಲ್ ಕಂಟ್ರೀಸಲ್ಲಿ ಏನಾಗುತ್ತೆ, ಟೆಂಪ್ರೇಚರ್ ತುಂಬ ಚೆನ್ನಾಗಿರೋದ್ರಿಂದ ಆಗ ಗ್ರೋತ್ ತುಂಬ ಫಾಸ್ಟಾಗಿ ಆಗುತ್ತೆ. ಸೊ ಯೂಶುವಲಿ ಏನು ಮಾಡ್ತಾರೆ ಅಂದರೆ, ಈ ಥರ ಫುಡ್ ಸ್ಟಫ್ನ ಕಾಪಾಡೋಕ್ಕೋಸ್ಕರ ಮೇನ್ಲಿ ಬೆನ್ಸೋಯೇಟ್ಸ್ ಮತ್ತು ಬ್ಯೂಟರೈಟ್ಸ್ ಅಂತ ಯೂಸ್ ಮಾಡ್ತಾರೆ. ಸೊ ಬೆನ್ಸೋಯೇಟ್ಸ್ ಮತ್ತು ಬ್ಯೂಟರೈಟ್ಸ್ ಆ್ಯಕ್ಚುಲಿ ಆಂಟಿ ಮೈಕ್ರೋಬಿಯಲ್ ಆಕ್ಟಿವಿಟಿ ತೋರಿಸುತ್ತೆ. ಬಟ್ ಇದು ಅಟ್ ದ ಸೇಮ್ ಟೈಮ್ ನಮ್ಮ ಬಾಡಿಗೆ ತುಂಬ ಹಾರ್ಮ್ಫುಲ್. ಅಂದರೆ ಇದು ಕೂಡ ಹೈ ಕಾನ್ಸಂಟ್ರೇಷನಲ್ಲಿ ನೀವು ಪ್ಯಾಕೆಟ್ ಫುಡ್ನ ಕಂಟಿನ್ಯೂಸ್ ತಿಂತಾ ಇದ್ರೆ ಕ್ಯಾನ್ಸರ್ನ ಕಾಸ್ ಮಾಡುತ್ತೆ. ಕ್ಯಾನ್ಸರ್ ಜೊತೆಗೆ ನಿಮಗೆ ಬ್ರೈನ್ ರಿಲೇಟೆಡ್ ಲೈಕ್ ನ್ಯೂರೋನಲ್ ರಿಲೇಟೆಡ್ ಡಿಸಾರ್ಡರ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದ್ರ ಜೊತೆಗೆ ನಮಗೆ ಈಗ ಲೈಫ್ ಸ್ಟೈಲ್ ಯಾವ ಥರ ಆಗಿದೆ ಅಂದರೆ, ಇನ್ಸ್ಟ್ಯಾಂಟ್ ಮಿಕ್ಸ್ಗಳು ಬರ್ತಾ ಇದೆ. ಚಟ್ನಿ ಪುಡಿ ಇರ್ಬೋದು, ಸಾಸ್ಗಳಿರ್ಬೋದು, ಟೊಮೊಟೊ ಪ್ಯೂರೀಸ್ ಇರ್ಬೋದು, ಅಥವಾ ಪುಳಿಯೋಗರೆ ಮಿಕ್ಸ್ ಇರ್ಬೋದು, ಚಿತ್ರಾನ್ನದ ಮಿಕ್ಸ್ ಇರ್ಬೋದು. ಇದೆಲ್ಲನೂ ಸಹ ನಾವು ಪ್ಯಾಕ್ಡ್ ವರ್ಷನಲ್ಲಿ ತಂದುಬಿಟ್ಟು ನಾವು ಮನೆಯಲ್ಲಿ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ದೀವಿ. ಮೇಯ್ನ್ಲಿ ಇದು ಎಲ್ಲ ಥರದ್ರಲ್ಲೂ ಐದರ್ ಯಾವುದಾದ್ರೂ ರೆಡ್ ಕಲರ್ ಇದ್ದರೆ ಅದರಲ್ಲಿ ರೋಡೋಮೈನ್ ಬಿ ಇರುತ್ತೆ, ಅಥವಾ ಯೆಲ್ಲೋ ಕಲರ್ ಯಾವುದು ಪ್ರಾಡಕ್ಟ್ಸ್ ಬರುತ್ತೆ ಅದರಲ್ಲಿ ಟೆಟ್ರಝೈನ್ ಜಾಸ್ತಿ ತುಂಬ ಆ್ಯಡ್ ಮಾಡಿರ್ತಾರೆ. ಸೊ ಹಾಗಾಗಿ ನಮಗೆ ಪಾಕೆಟ್ ಮೇಲೆ ಪ್ರತಿಯೊಂದನ್ನು ಬರೆದಿರ್ತಾರೆ ಏನು ಮಿಕ್ಸ್ಚರ್ ಇದೆ ಅಂತ ಅಂದ್ಬಿಟ್ಟು. ಬಟ್ ಈ ಕೆಮಿಕಲ್ಸ್ನ ಎಷ್ಟು ಕ್ವಾಂಟಿಟಿಲಿ ಆ್ಯಡ್ ಮಾಡಿದ್ದೀವಿ ಅಂತ ಯಾರೂ ಬರ್ದಿರಲ್ಲ. ಹಾಗಾಗಿ ಯಾವುದನ್ನು ನಾವು ರಿಲೇ ಮಾಡೋಕ್ಕಾಗಲ್ಲ. ಸೊ ಆದಷ್ಟು ಸಹ ನೀವು ಈ ಥರ ರೆಡಿ ಮಿಕ್ಸ್ಗಳನ್ನ ಅವಾಯ್ಡ್ ಮಾಡಿ ಮನೇಲೇ ಮಾಡಿಕೊಂಡು ತಿನ್ನಲಿಕ್ಕೆ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಹೆಲ್ತ್ ವೈಸು ತುಂಬ ಒಳ್ಳೆಯದು. ಈಗ ಇದ್ರ ಜೊತೆಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಂದರೆ, ಆಟಗಳನ್ನ ಯೂಸ್ ಮಾಡ್ತೀವಿ. ಗೋಧಿ ಹಿಟ್ಟು, ಮೈದಾ ಹಿಟ್ಟುಗಳನ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟುಗಳನ್ನ
ಈಗ ಸಹ ಏನಾಗ್ತಾ ಇದೆ, ನೀವು ಫ್ರೆಶ್ ಆಗಿ ಗೋಧಿನ ತಗೊಂಡು ಅದನ್ನ ಫ್ಲೋರ್ ಮಿಲ್ಗೆ ತಗೊಂಡೋಗಿ ಗ್ರೈಂಡ್ ಮಾಡಿಸ್ಕೊಬಂದ್ರೆ ತುಂಬ ಒಳ್ಳೆಯದು. ಯಾಕೆ ಅಂದರೆ ಈಗ ತುಂಬ ಸ್ಯಾಂಪಲಿಂಗು ನಾನು ಕೆಲವ್ರ ಜೊತೆ ಮಾತಾಡಿದಾಗ ಗೊತ್ತಾಗಿದೆ ಏನಂತಂದರೆ, ಈ ಕಮರ್ಷಿಯಲಿ ಅವೈಲಬಲ್ ಹಿಟ್ಗಳಲ್ಲಿ ಏನಾಗ್ತಿದೆ ಅಂದರೆ ಆಲ್ರೆಡಿ ಪೆಸ್ಟಿಸೈಡ್ಸ್ನ ಆ್ಯಡ್ ಮಾಡ್ತಾ ಇದ್ದಾರೆ ಹಿಟ್ಟು ಜೊತೆಗೆ. ಏನಕ್ಕೆ ಅಂತ ಅಂದರೆ ಅದು ಪ್ಯಾಕ್ ಆದಮೇಲೆ ಅದಕ್ಕೆ ಏನು ಕಂಟಾಮಿನೇಷನ್ ಆಗಬಾರ್ದು ಅಥವಾ ಏನು ಹುಳಗಳು ಬರಬಾರ್ದು ಅಂದ್ಬಿಟ್ಟು ಪುಡಿ ಮಾಡಿಸ್ಬಿಟ್ಟು ಅದಕ್ಕೆ ಪೆಸ್ಟಿಸೈಡ್ಸ್ಗಳನ್ನ ಆ್ಯಡ್ ಮಾಡ್ತಾ ಇದ್ದಾರೆ. ಅನ್ಫಾರ್ಚುನೇಟ್ಲಿ ಅದನ್ನು ನಮಗೆ ಎವ್ಯಾಲ್ಯೂಯೇಟ್ ಮಾಡೋಕ್ಕಾಗಲ್ಲ ಎಷ್ಟು ಪರ್ಸೆಂಟೇಜ್ ಆಫ್ ಪೆಸ್ಟಿಸೈಡ್ಸ್ ಇದೆ ಅಂತ. ಹಾಗಾಗಿ ಪ್ರತಿ ಟೈಮು ನೀವು ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ನೀವೇ ಗೋಧಿ ತೊಗೊಂಡು ವಾಶ್ ಮಾಡಿಕೊಂಡು ಪುಡಿ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು.